ನಾಳೆ ದಿನಾಂಕ 17ರಂದು ವಿಶ್ವಮಾನವ ಕರ್ನಾಟಕ ರತ್ನ ದೇವಮಾನವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ ಗುಲ್ಬರ್ಗ ನಗರದ ಸಂಗಮೇಶ್ವರ ಕಾಲನಿ ಅಪ್ಪು ಸರ್ಕಲ್ನಲ್ಲಿ ಹಮ್ಮಿಕೊಂಡಿದ್ದೇವೆ. ಮಾರ್ಚ್ 17ರಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಗರದ ಸಂಗಮೇಶ್ವರ ಕಾಲೋನಿಯಲ್ಲಿ ಮಧ್ಯಾಹ್ನ 12 ಗಂಟೆಗೆ ಸಾರ್ವಜನಿಕರ ಕುಡಿಯುವ ನೀರಿನ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಗುಲ್ಬರ್ಗಾ ಜಿಲ್ಲಾ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಜಿಲ್ಲಾಧ್ಯಕ್ಷ ರಾಘವೇಂದ್ರ ವಿ ಕುಲಕರ್ಣಿ ತಿಳಿಸಿದರು. ಈ ಕಾರ್ಯಕ್ರಮ ನಾಳೆ ಅತಿ ವಿಜೃಂಭಣೆಯಿಂದ ಮಾಡಬೇಕೆಂದು ನಮ್ಮ ಕೈಲಾದಷ್ಟು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಹಾಗೂ ಈ ಕಾರ್ಯಕ್ರಮದಲ್ಲಿ ನಾಳೆ ಬೆಳಗ್ಗೆ 12 ಗಂಟೆಗೆ ಬೇಸಿಗೆ ಮುಗಿಯೋವರೆಗೂ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಅಲ್ಲದೆ ನಾಳೆ ಬೆಳಗ್ಗೆ 12 ಗಂಟೆಯಿಂದ ಸಾಯಂಕಾಲ 6 ಗಂಟೆಗೆ ಅನ್ನದಾಸೋಹ ಕಾರ್ಯಕ್ರಮ ಏರ್ಪಡಿಸ್ಕೊಂಡಿದ್ದೀವಿ. 6 ಗಂಟೆಯಿಂದ ಸಾಯಂಕಾಲ 9:30 ಗಂಟೆಗೆ ವರೆಗೂ ಸ್ಟೇಜ್ ಕಾರ್ಯಕ್ರಮಗಳಿದೆ. ಗಣ್ಯರಿಂದ ಹಿತನುಡಿಗಳು ಹಾಗೂ ನಮ್ಮ ಸಂಘದ ವತಿಯಿಂದ ಅನೇಕ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಮ್ಯೂಸಿಕಲ್ ನೈಟ್, ಸಂಗೀತ ಕಾರ್ಯಕ್ರಮಗಳು, ಮಕ್ಕಳಿಂದ ನೃತ್ಯ ಡ್ಯಾನ್ಸ್ ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ಗುಲ್ಬರ್ಗ ಜಿಲ್ಲಾನೇ ಅಲ್ಲ, ಗುಲ್ಬರ್ಗ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಕಡೆಯಿಂದ ಅಭಿಮಾನಿಗಳು ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ಕೇಳಿಕೊಳ್ತೇವೆ. ಗಣ್ಯರಂದರೆ ನಾಳೆ ನೋಡ್ರಿ, ಪೂಜ್ಯ ಮಹಾಪೌರರು ಯಲ್ಲಪ್ಪ ನೈಕೋಡಿ ಅಂತೇಳಿ, ದಲಿತ ಸೇನೆ ರಾಜ್ಯಾಧ್ಯಕ್ಷರಾದ ಹನುಮಂತ್ ಜಿ ಅಸಂಗಿ ಅವರು, ಹಾಗೂ ರೇಣುಕಾ ಕಾರ್ಪೊರೇಟರ್ ವಾರ್ಡ್ ನಂಬರ್ 39ರವರು, ಶರಣು ಗದ್ಗಿ ಕರ್ವೆ ಅಧ್ಯಕ್ಷರು ಉತ್ತರ ಕರ್ನಾಟಕದ, ಹಾಗೂ ಲಕ್ಷ್ಮೀಕಾಂತ್ ಸಾದಿ ಹಾಗೂ ಮತ್ತು ಇನ್ನೂ ಅನೇಕ ಮುಖಂಡರು, ಇವರು ಗೌಡ್ರು ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರು ಬರ್ತಾ ಇದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಇವೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇನ್ನೂ ಅನೇಕರ ಮುಖಂಡರು ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆ ಎಲ್ಲರಿಗೆ ನಮ್ಮ ಸಂಘದ ಕಡೆಯಿಂದ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದೀವಿ. ಅವರೆಲ್ಲ ಬರ್ತಾ ಇದ್ದಾರೆ ಅಂತ ಒಂದು ದೊಡ್ಡ ಸಂತೋಷದ ವಾತಾವರಣ ಹಮ್ಮಿಕೊಳ್ಳುತ್ತಿದೆ ನಾಳೆ. ಕಾರಣ ಎಲ್ಲ ಗಣ್ಯರು ಅಪ್ಪು ಅವರ ಹುಟ್ಟಿದಬ್ಬ ಮಾಡ್ತೀವಿ ಅಂದ್ರೆ ನಾ ಬರ್ತೀನಿ, ನೀ ಬರ್ತೀನಿ ಅಂತ ಹೇಳಿದ್ದಾರೆ. ಅಲ್ಲದೆ ಪೊಲೀಸ್ ಕಮಿಷನರ್ ಸಾಹೇಬ್ರು ಬರ್ತೀನಿ ಅಂದ್ರೆ ನನ್ನ ಹಸ್ತದಿಂದ ಕೇಕ್ ಕತ್ತರಿಸೋ ಕಾರ್ಯಕ್ರಮ ಮಾಡಮ್ಮ ಅಂತ ಅವ್ರನ್ನೂ ಹೇಳಿದ್ದಾರೆ. ಬರ್ತಾರೆ, ನೋಡೋಣ. ಬಟ್ ಇವೆಲ್ಲ ಕಾರ್ಯಕ್ರಮ ಯಶಸ್ವಿಗೊಳಿಸೋದು ತಮ್ಮ ಕೈಯಾಗದ. ಇನ್ನೊಂದು ತಮ್ಮ ಮುಖಾಂತರ ಕರ್ನಾಟಕ ಸರ್ಕಾರ ಕೇಳೋದೇನೆಂದರೆ, ಅನೇಕ ಕಡೆ ಒಂದೊಂದು ಮೂರ್ತಿ ಕೂಡಿಸ್ಬೇಡ ಅಂತ ಹೇಳ್ತೀರಿ, ಎಲ್ಲ ಕಡೆ ಮೂರ್ತಿಗೆ ಅವಕಾಶ ಕೊಟ್ಟಿದ್ರಿ, ಒಂದೊಂದು ಎಕರೆ ಜಾಗ ಕೊಟ್ಟಿದ್ರಿ. ಪುನೀತ್ ರಾಜ್ಕುಮಾರ್ ಇಡೀ ದೇಶಕ್ಕೆ ಬೇಕಾದಂಥ ವ್ಯಕ್ತಿ. ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು ಎಲ್ಲ ಕಡೆ ಅವ್ರ ಪ್ರತಿಮೆಗಳು ಉದ್ಘಾಟಿಸ್ತಿದ್ದಾರೆ. ನಮ್ಮ ಬಳಿ ಒಂದು 10 by 10 ಜಾಗ ಕೊಡ್ಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲದಂಗೆ ಕಾಣಿಸ್ತಾ ಇದೆ. ನಮಗೆ ಸಚಿವರು ಏನು ಮಾಡ್ತಾ ಇದ್ದಾರೆ, ಗುಲ್ಬರ್ಗ ಪುನೀತ್ ರಾಜ್ಕುಮಾರ್ ಬೇಕಾಗಿಲ್ಲ, ಅವ್ರು ಇದ್ದಾಗ ಅವ್ರ ಮನೆಗೆ ಹೋಗೋದು, ಭೇಟಿಯಾಗೋದು ಎಲ್ಲ ಮಾಡಿರಿ. ಬಟ್ ಈಗ ಪುನೀತ್ ರಾಜ್ಕುಮಾರ್ ನಮ್ಮನ್ನು ಅಗಲಿ 4 ವರ್ಷ ಆಯಿತು, ಇನ್ನೂ ತನಕ ಅವ್ರದ್ದೊಂದು ಪ್ರತಿಮೆ ಅಥವಾ ಅವ್ರದ್ದೊಂದು ಅಪ್ಪು ಸರ್ಕಲ್ ಅಲ್ಲಿ, ಅಪ್ಪು ಮಾರ್ಗ ಅಲ್ಲಿ ಯಾವುದು ಮಾಡ್ಬೇಕಂತ ನಿಮ್ಮ ತಲೆಗಿಲ್ಲ. ಹೀಗಾಗಿ ಈಗರೇ ಎಚ್ಚೆತ್ಕೊಂಡು ನೀವು ಏನು ಮಾಡಬೇಡ್ರಿ, ಗೌರ್ಮೆಂಟ್ ಕಡೆಯಿಂದ ನಮ್ಮ ಸಂಘಕ್ಕೆ ವಾಪಸ್ ಬಿಡ್ರಿ, ನಾವೆಲ್ಲ ಮಾಡ್ಕೊಂಡು ಹೋಗ್ತೀವಿ. ಹಾಗೆ ನಿಮಗೇನದ ಕೈ ಮುಗಿದು ಕೇಳ್ಕೊತೀವಿ, ಮುಂದಿನ ಹುಟ್ಟುಹಬ್ಬವರೆಗೂ ಸಚಿವರು ಮನಸ್ಸು ಮೇಲೆ ತೊಗೊಂಡು ನಮಗೆ ಜಾಗ ಮಾಡಿಕೊಟ್ರೆ ನಾವು ಅದ್ರ ಬಗ್ಗೆದಾಗ ಎಲ್ಲ ಮುಂದೆ ಮಾಡ್ಕೋತೀವಿ. ಇಲ್ಲಾಂದ್ರೆ ನಾವು ಜಬರ್ದಸ್ತಿ ಮಾಡ್ಕೋತೀವಿ. ಏನು ಮಾಡೋದು ನಮಗೆ ಮಾಡಿದ್ರು ನಾವು ಅದ್ರ ಬಗ್ಗೆ ತಯಾರಿದ್ದೀವಿ.